ಸಭೆಯು ಆತನ ದೇಹವಾಗಿ. ನಾವು ಬರೇ ಸಭೆಗೆ ಬಂದು ಹೋಗೋರು ಮಾತ್ರ ಆಗಿರಬಾರ್ದು. ಬೈಬಲ್ ಇಸ್ ವೆರಿ ಕ್ಲಿಯರ್. ನಾವೇನಾಗಿದ್ದೀವಿ ಅಂದ್ರೆ ನಾವೇ ಕ್ರಿಸ್ತನ ದೇಹವಾಗಿದೆ. ನಮ್ಮ ಶಿರಸ್ಸು ಯಾರಾಗಿದ್ದಾರೆ? ಯೇಸು ಸ್ವಾಮಿ. ಹಾಗಾದ್ರೆ ಈ ಬಾಡಿ ಆಫ್ ಕ್ರೈಸ್ಟ್ ನ ಬೆಳವಣಿಗೆ ಅಂದ್ರೆ ಅದನ್ನ ಅಭಿವೃದ್ಧಿ ಮಾಡುವ ಒಂದು ಕೆಲಸವನ್ನ ದೇವರು ನಮಗೆ ಕೊಟ್ಟರು. ನಾವೇನ್ ಮಾಡ್ತೀವಿ ಅಂದ್ರೆ ಏನೋ ಸಂಡೇ ಚರ್ಚ್ಗೆ ಬರಬೇಕು, ಹೋಗ್ಬೇಕು, ಇನ್ನೋ ಅದಕ್ಕಾಗಿ ದೇವರು ನಿಮ್ಮನ್ನ ಕರೆದಿಲ್ಲ. ನೀವು ಮತ್ತೆ ಪುನರ್ ಸ್ಥಾಪನೆ ಆಗ್ಬೇಕು. ಏನಾಗ್ಬೇಕು? ನೀವು ಪುನರ್ಸ್ಥಾಪನೆ ಬರೀ ಕುತ್ಕೊಂಡು ಹೋಗೋರು ಮಾತ್ರ ಆಗಿರಬಾರ್ದು. ಒಂದು ಆತ್ಮವನ್ನ ಸಂಪಾದಿಸುವ ಜನಗಳಾಗಿ ನೀವು ಮಾಡ್ಬೇಕು. ಅದನ್ನೇ ದೇವರು ಎದುರು ನೋಡ್ತಾರೆ ನಿಮ್ಮ ಹತ್ರ. ಬಾಡಿ ಆಫ್ ಕ್ರೈಸ್ಟ್ ನೀವು ಡೆವಲಪ್ ಮಾಡ್ಬೇಕು. ಫಾಸ್ಟ್ ಒಬ್ಬನ ಕೈಯಿಂದ ಯಾವುದು ಸಾಧ್ಯ ಇಲ್ಲ. ಒಬ್ಬ ನೆಹೆಮೀಯ ಅಲ್ಲ, ಒಬ್ಬ ಸಂಸೋನ ಅಲ್ಲ, ಒಬ್ಬನಿಂದ ಏನು ಸಾಧ್ಯವಿಲ್ಲ. ಒಂದು ಕುತ್ಕೊಂಡು ಹೋಗಕ್ಕಾಗಿ ದೇವರು ನಿಮ್ಮನ್ನ ಕರೆದಿಲ್ಲ. ಒಂದು ಹಣ್ಣು ಬೀಜ ಬಂದ್ರೇನೆ ನೆಕ್ಸ್ಟ್ ಮರ. ಬರೀ ಹಣ್ಣಾಗಿರ್ತೀರ, ಬೀಜವಾಗಿ ಮಾರ್ಪಡ್ತೀರ. ಬೀಜವಾಗಿ ಮಾರ್ಪಟ್ರೆ ನಿಮ್ಮ ಮುಖಾಂತರ 10 ಹಣ್ಣುಗಳು ಬರ್ತವೆ. ಆಗಲೇ ಸಭೆ ಡೆವಲಪ್ ಆಗೋದು. ಒಬ್ಬೊಬ್ಬನ ಕರೆದಿದ್ದ ದೇವರು ನಾವು ರಕ್ಷಣೆ ಹೊಂದಿದ್ದೆ ಮುಖ್ಯ. ಓಕೆ, ಅದು ನಮ್ಮೆಲ್ಲರನ್ನ ದೇವರ ಸೇವೆ ಮಾಡೋದಕ್ಕಾಗಿ ದೇವರು ಕರೆದಿರುವ ದೇವರು. ಆಮೇಲೆ